ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನೀನು ಫಾಲೋ ಮಾಡಿ ಹಂಗಂತ ಹಿಂದೆಗಡೆ ಫಾಲೋ ಮಾಡಬೇಡ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಗೈಸ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೇ ಈ ವಿಡಿಯೋ ಫುಲ್ಲು ಫನ್ನಿ ಆಗಿರುತ್ತೆ ಅಂತ ಹೇಳಿದೆ, ವೆಯ್ಟ್ ಮಾಡಿ ಅಂತ ಹೇಳಿದೆ. ಅದೇ ಥರ ಪಾರ್ಟ್ 2 ವಿಡಿಯೋ ಮಾಡಿದ್ದೀನಿ. ನಾನು ನಮ್ಮ ಅಕ್ಕ ಅಣ್ಣ 3 ಜನನೂ ಓಡಿ ಬಂದ್ವಿ. ಊರಿಗೆ ಎಂಟ್ರ್ ಆಗ್ತಿದ್ದಾಗೆ ಫುಲ್ಲು ಲೈಟಿಂಗ್ಸು ಎಲ್ಲ ಕಡೆ ಫುಲ್ ಬ್ರೈಟಾಗಿತ್ತು. ಎಲ್ಲ ಲೈಟಿಂಗ್ಸ್ ನೋಡ್ಕೊಂಡು ಹಂಗೆ ದೇವಸ್ಥಾನ ಕಡೆ ಹೊರಡ್ತಿದ್ದಾಗೇ ದೇವಸ್ಥಾನದಲ್ಲಿ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ಅವರೆಲ್ಲ ಆಲ್ರೆಡಿ ಆರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಹಂಗೆ ಈ ಕಡೆ ನೋಡಿದ್ರೆ ನಮ್ಮ ಅಕ್ಕ ಮಗಳು ಫುಲ್ ಡ್ಯಾನ್ಸು. ಇದು ಆಕ್ಚುಲಿ ಚೆನ್ನಾಗಿರೋದು. ಸುಮ್ಮನೆ ನೋಡ್ಕೊಂಬರೋಣ ಅಂತ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಹೋದರೆ ಲಾಸ್ಟಲ್ಲಿ ನನ್ನ ಕೈಲಿ ಆರತಿ ಹೊಚ್ಬಿಟ್ರು ಗೈಸ್. ಛೇ, ನೋವಿದೆ, ಆಕ್ರೋಶ ಇದೆ. ಹಂಗೆ ಪೂಜೆ ಸ್ಟಾರ್ಟ್ ಆಯಿತು. ಕಳಶ ಎಲ್ಲ ಒರೆಸಿ ಮೆರವಣಿಗೆ ದೇವ್ರನ್ನ ಆಚೆ ತಗೊಬಂದರು. ನಮ್ಮ ಅಣ್ಣ ಬಂದರು. ಬಂದು ನನ್ನ ಫುಲ್ ರೇಗಿಸ್ತಾ ಇದ್ರು ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಡಿಪ್ರೆಷನ್. ನೀನು ಫಾಲೋ ಮಾಡಿ ಹಂಗಂತ ಹಿಂದೆಗಡೆ ಫಾಲೋ ಮಾಡಬೇಡ್ರಿ. ಅನಿಸ್ತಾಡಿಯಾ ತುಂಬಾ ಅನಿಸ್ತಾಡಿಯಾ. ಇಲ್ಲ ಗೈಸ್, ಆ್ಯಕ್ಚುಲಿ ಇವ್ರ ಮೇಲೆ ದೇವ್ರು ಬರುತ್ತೆ. ಸೊ ವೆಯ್ಟ್ ಆ್ಯಂಡ್ ವಾಚ್. ಫಸ್ಟ್ ಆರತಿ ಆಂಜನೇಯ ಆಗಿತ್ತು. ಎಲ್ಲ ಆರತಿಗಳೆಲ್ಲ ಎತ್ಕೊಂಡು ದೇವಸ್ಥಾನ ಕಡೆ ಹೊರಟ್ವಿ. A few moments later. ಇನ್ನು ಇಲ್ಲಿಂದ ತಗ್ಬಿಡು. ನೋಡ್ರಿ ಸರಿಯಾಗಿ ಕಾಣ್ತಿದ್ದೆ ಸೂಪರ್. ನೋಡ್ರಿ ಮತ್ತೆ ನಾನು ಬ್ಲಾಗ್ ಮಾಡ್ತಾರೆ. ಮತ್ತೆ ಸೆಕೆಂಡ್ ಆರತಿನೇ ಎತ್ಕೊಂಡು ಹೊರಟ್ವಿ ಗೈಸ್. Wait a minute. Who are you? ನಾನು ಕಾಯ್ತಾ ಇದ್ದಿದ್ದು ಕರಗ ಪೂಜೆ ಸ್ಟಾರ್ಟ್ ಆಯಿತು. ಗಂಗೆಗೆ ಪೂಜೆ ಮಾಡಿ ಮಂಗಳಾರತಿ ಮಾಡಿ ದೇವರಿಗೆ ಮಂಗಳಾರತಿ ತೋರಿಸ್ತಾ ಇದ್ರು. ಇವಾಗಿಂದ ಆ್ಯಕ್ಚುಯಲ್ ಜಾತ್ರೆ ಸ್ಟಾರ್ಟ್ ಗೈಸ್.
ದೇವರು ಚೆನ್ನಾಗಿ ಕುಂಡಿ ಕೊನೆಗೆ ಗರ್ಭಗುಡಿ ಒಳಗಡೆ ತಂದೆ ಕರ್ಗಾನ ಇಟ್ಟರು ಗೈಸ್. ಹಂಗೆ ಮಂಗಳಾರತಿ ಕೊಟ್ಟರು. ನನ್ನ ಸೊಸೆಗೆ ಕಾಸು ಕೊಟ್ಟಿದ್ದು ದೇವರು ಇದಕ್ಕೆ ಹಾಕು ಅಂದರೆ ನನ್ನ ಸೊಸೆನೇ ಹಿಡ್ಕೊಂಡ್ಬಿಟ್ಟಿದ್ದಾಳೆ ಗೈಸ್. ತಟ್ಟೆಗೆ ಆಗ್ತಾಯಿಲ್ಲ. ನನ್ನ ಸೊಸೆ ಟಮಟೆ ಸೌಂಡ್ಗೆ ಫುಲ್ ಡ್ಯಾನ್ಸು. ಮಿಡ್ನೈಟ್. ನೋ ಸ್ಲೀಪ್. ನಿದ್ದೆ ಅನ್ನೋದೇ ಇಲ್ಲ ಜೀವನದಲ್ಲಿ ನಮಗೆ. ಫುಲ್ ನೋಡ್ರಿ ಇಲ್ಲಿ. ಇನ್ನು ಅವರು ಮೇಕೆ ಕಡ್ದು ಅದನ್ನೆಲ್ಲ ಹಂಚಿ ನಾವು ಮನೆಗೆ ಹೋಗೋಷ್ಟರಲ್ಲಿ ಬೆಳಗಿನ ಜಾವ ಗೈಸ್. ಎಲ್ಲ ಸುಸ್ತಾಗಿ ರೆಸ್ಟ್ ಮಾಡ್ತಾಯಿದ್ರು. ನಮ್ಮ ಅಕ್ಕ ದೇವ್ರದ್ದು ಬಳೆಗಳನ್ನೆಲ್ಲ ಎಲ್ರಿಗೂ ಹಂಚ್ತಾಯಿದ್ರು. ಅಷ್ಟ್ರಲ್ಲಿ ನಮ್ಮ ಅಣ್ಣ ಬಂದರು ಗೈಸ್ ನನ್ನ ತಲೆ ತಿನ್ನಕ್ಕೆ. ನಿಮ್ಮ ಕಡೆ ಹುಡುಗಿ ಒಳ್ಳೆ ಹುಡುಗಿ ಇದ್ರೆ ನೋಡ್ರಿ. ನಮ್ಮ ಅಣ್ಣ ಸಿಂಗಲ್ ಇದ್ದಾರೆ, ತುಂಬಾ ಹ್ಯಾಂಡ್ಸಮ್ ಇದ್ದಾರೆ. ಎಣ್ಣೆ ಪಟ್ಟಿ ಹತ್ರ ಹೋಗಿ ಮೂಸ್ ಮಾಡ್ಬಿಟ್ಟವ್ರು ಇವರು. ಅದಕ್ಕೆ ಈ ತರ ಆಡ್ತಾ ಇದಾರೆ. ದಯವಿಟ್ಟು ಇವ್ರ ಮಾತುಗಳಿಗೆಲ್ಲ ಬೆಲೆ ಕೊಡ್ಬೇಡಿ. ಇವರು ಎಣ್ಣೆ ಹೊಡೆದಿರೋದಕ್ಕಿಂತ ಹೆಚ್ಚಾಗಿ ಆಡ್ತಾ ಇದಾರೆ. ದಯವಿಟ್ಟು ಇವ್ರ ಮಾತೆಲ್ಲ ನಂಬೇಡಿ ಫ್ರೆಂಡ್ಸ್. ನಾವ್ ಹೇಳೋದು ಇಷ್ಟೇ ಫ್ರೆಂಡ್ಸ್, ಇವ್ರ ಮಾತ್ರ ಲೈಕ್ ಮಾಡಬೇಡಿ ಫ್ರೆಂಡ್ಸ್. Emotional, damn it! 1 hour later. 2:41. ಎಲ್ಲ ಕಡ್ದಿದ್ದಾಯ್ತು, ಮಾಡಿದ್ದಾಯ್ತು, ಮಟ್ಕಿದ್ದಾಯ್ತು. ಇವಾಗ ಶಿಸ್ತಾಗಿ ಹೋಗ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡೋದು ಅಷ್ಟೇ ಗೈಸ್. ನೋಡ್ರಿ ಸತ್ಯ ಹಣ ಕೂಡ ಆಗ್ಬಿಟ್ಟು ಒಬ್ಬೊಬ್ರು ಮಕ್ಕ ನೋಡೋಕ್ಕೆ ಬೇಜಾರಾಗ್ಬಿಟ್ಟಿದೆ ಗೈಸ್ ನಮಗೆ. ಹಂಗೆ ಮಿಡ್ನೈಟಲ್ಲಿ ಟೀ ತೊಗೊಬಂದು ನಮ್ಮ ಅಣ್ಣ ಕೊಟ್ಟರೆ ನಮ್ಮ ಅಣ್ಣದಿರು ಯಾರೋ ಕುಡ್ದೇ ಇಲ್ಲ. ಹಂಗೆ ಅಂಗಡಿ ಕಡೆ ಬಂದರೆ ಫುಲ್ಲು ಮಟನ್ ಹೊಡಿತಾ ಇದ್ರು. ಪಾಪ ಮೇಕೆ ಅನ್ಯವಾಗಿ ಸತ್ತೋಗ್ಬಿಟ್ಟಿದೆ ಗೈಸ್. ಫುಲ್ ತಪ್ಪಲೆ ತುಂಬ ಹೋಗಿದೆ. ಎಲ್ಲ ಮುಗಿಯೋಷ್ಟರಲ್ಲಿ ಬೆಳಗಿನ ಜಾವನೇ ಆಗೋಗಿತ್ತು. ಎಲ್ಲ ಮನೆ ಕಡೆ ಬಂದ್ವಿ ಗೈಸ್. ಐ ಹೋಪ್ ಇದು ತುಂಬ ಫನ್ ಆಗಿತ್ತು ಅಂತ. ಇದೇ ಥರ ಜಾಸ್ತಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. शाबाश बेटा. खत्म. बाय बाय टाटा.